ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಯೋಗ ರತ್ನ ಎಂದೇ ಬಿರುದಾಂಗಿತರಾದಂತಹ ಕಳೆದ 40 ವರ್ಷಗಳಿಂದ ನಿರಂತರವಾದಂತಹ ಉಚಿತ ಯೋಗದ ಮೂಲಕ ಸರಿಸುಮಾರು 2,500 ಮಿಕ್ಕಿದಂತಹ ಯೋಗ ಪ್ರದರ್ಶನ, 2,000 ಮಿಕ್ಕಿದಂತಹ ಯೋಗ ಶಿಬಿರ, 3 ಲಕ್ಷಕ್ಕೂ ಅಧಿಕ ಮಂದಿಗೆ ಯೋಗದ ಉಚಿತವಾದಂಥ ಶಿಕ್ಷಣವನ್ನು ನೀಡಿದಂಥ ಗುರುಗಳು ಬಂಧುಗಳೇ. ವಿಜಯ ಕರ್ನಾಟಕ ಇರ್ಬೋದು, ಉದಯವಾಣಿ ಇರ್ಬೋದು, ಇದರಲ್ಲಿ ಅಂಕಣಕಾರರಾಗಿ ಅದೆಷ್ಟು ಯೋಗ ಪುಸ್ತಕಗಳ ಸಾಹಿತಿಯು ಇವರು, ಅದೆಷ್ಟು ವೈದ್ಯರಿಗೆ, ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಈ ಒಂದು ಉಚಿತವಾದಂತಹ ಯೋಗ ಶಿಕ್ಷಣ ನೀಡುವಂಥ ಗುರುಗಳು ಬಂಧುಗಳೇ. ಪ್ರಸ್ತುತ ಮಂಗಳದೇವಿ ದೇವಸ್ಥಾನದ ಬಳಿ ಇರುವಂತಹ ರಾಮಕೃಷ್ಣ ಮಠದಲ್ಲಿ ಉಚಿತ ಯೋಗ ಶಿಕ್ಷಣವನ್ನು ನಡೆಸಿದ್ದಾರೆ. ಆಸಕ್ತರು ಇಲ್ಲಿ ಭಾಗವಹಿಸಬಹುದು. ಅದೇ ರೀತಿ ಆನ್ಲೈನ್ ಮೂಲಕ ಕೂಡ ಇವರ ಉಚಿತವಾದಂಥ ಯೋಗ ಶಿಕ್ಷಣ ನಡೆಸಿದೆ. ಇವರ ಶಿಷ್ಯಂದಿರಾದಂತಹ ರೋಶನಿ ಶೆನೈ ಬಿಕಾಂ ಸ್ಕಂದನಾವಡ 9ನೇ ತರಗತಿ ಅವರನ್ನ ವೇದಿಕೆ ಬರಮಾಡಿಕೊಳ್ತಿದ್ದೇವೆ. ಸುಮಾ ಯೋಗ ಶಿಕ್ಷಕಿ ಇವರನ್ನು ಕೂಡ ವೇದಿಕೆ ಬರಮಾಡಿಕೊಳ್ತಿದ್ದೇವೆ. ಕಾರ್ತಿಕ್ ರವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತೀವಿ. ಅದೇ ರೀತಿ ಸುಭದ್ರ ರಾವ್ ಯೋಗ ಶಿಕ್ಷಕಿ ಇವರನ್ನು ಕೂಡ ಬರಮಾಡಿಕೊಳ್ತಿದ್ದೇವೆ ಬಂಧುಗಳೇ. ಯೋಗ ಇದ್ದರೆ ಖಂಡಿತವಾಗಿ ರೋಗ ಇಲ್ಲ ಬಂಧುಗಳೇ. ಖಂಡಿತವಾಗಿ ಒಂದು ಸ್ವಸ್ಥ ಸಮಾಜದ ನಿರ್ಮಾಣದಲ್ಲಿ ಖಂಡಿತವಾಗಿಯೂ ನಮ್ಮ ಗುರುಗಳು ಯೋಗರತ್ನ ಬಿರುಗಾಗಿದ್ದ ಗೋಪಾಲಕೃಷ್ಣ ದೇಲಂಪಾಡಿ ಅವರು ಇನ್ನು ಮುಂದೆ ನಿಮಗೆ 1 ಗಂಟೆಗಳ ಕಾಲ ಅವರ ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತ ಅವರ ಶಿಷ್ಯರೊಂದದೊಂದಿಗೆ ನಿಮ್ಮೊಂದಿಗೆ ಯೋಗ ಮಾಡಿ ಸಿಕ್ಕಿದ್ದಾರೆ. ನಿಮ್ಮೆಲ್ಲರ ಜೋರಾದ ಕೈಚಾಪಳ ಮೂಲಕ ಅವರಿಗೆ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಇದೀಗ ಯೋಗ ಕಾರ್ಯಕ್ರಮಕ್ಕೆ ಸರ್ ನಿಮಗೆ ಆತ್ಮೀಯವಾದಂಥ ಸ್ವಾಗತ. ಈ ಒಂದು ದಸರಾ ಮಹೋತ್ಸವ ಸಂದರ್ಭದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಕಲೆಯಾದ ದೈಹಿಕ ಆರೋಗ್ಯ, ಚಿತ್ತ ಶಾಂತಿ, ಆಧ್ಯಾತ್ಮಿಕ ಸಾಧನವಾದ ಯೋಗ ನಮ್ಮ ಪರಂಪರೆಯ ವಿಶಿಷ್ಟ ಕೊಡುಗೆಯಾಗಿದೆ ಬಂಧುಗಳೇ. ಅಂತಹ ದೈಹಿಕ ಆರೋಗ್ಯ, ಚಿತ್ತ ಶಾಂತಿ, ಆಧ್ಯಾತ್ಮಿಕ ಸಾಧನವಾದ ಯೋಗ ನಮ್ಮ ಭಾರತೀಯರ ವಿಶೇಷಂತಹ ಪರಂಪರೆಯಾಗಿದೆ. ಈಗಾಗಲೇ ನಮಗೆಲ್ಲ ತಿಳಿದಂತೆ ಯೋಗ ಎನ್ನುವ ಪದ ಸಂಸ್ಕೃತ ಮೂಲಧಾತುವಾದ ಯುಜ್ ಎನ್ನುವುದರಿಂದ ಬಂದಿದೆ. ಕೂಡಿಸು, ಜೋಡಿಸು, ಸೇರಿಸು, ಒಂದಾಗಿಸು, ಐಕ್ಯಗೊಳಿಸು ಎನ್ನುವ ಅರ್ಥಗಳನ್ನು ಕೊಡ್ತದೆ. ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗವನ್ನು ನಮಗೆ ಅಧಿಕೃತವಾಗಿ ವೈಜ್ಞಾನಿಕವಾಗಿ ಪರಿಚಯ ಮಾಡಿಕೊಟ್ಟ ಋಷಿಮುನಿ ಸೇಜ್ ಪತಂಜಲಿ. ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂತ ಯೋಗದ ಮುಖ್ಯ ವ್ಯಾಖ್ಯಾನೆ. ಚಿತ್ತದ ವೃತ್ತಿಗಳನ್ನು, ಬಯಕೆಗಳನ್ನು ಸರ್ವತಾ ವಿರೋಧಿಸಿ ನಿಲ್ಲಿಸಿ ಏಕಾಗ್ರತೆ ಸಾಧಿಸುವುದೇ ಯೋಗ. ಮನಸ್ಸಿನಲ್ಲಿ ಬರುವ ಎಲ್ಲ ಯೋಚನೆ, ಕಲ್ಪನೆಗಳು ಸಂಪೂರ್ಣ ಲಯವಾಗಿಸಿ ಮನಸ್ಸು ಶಾಂತ ಸ್ಥಿತಿಗೆ ಹೋಗುವುದೇ ಯೋಗ ಬಂಧುಗಳೇ. ಇದೀಗ ಪತಂಜಲಿ ಋಷಿಮುನಿಗಳಿಸಿದ ಯೋಗದ 8 ಮೆಟ್ಟಲು: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿಗಳೆಂಬ 8 ಮೆಟ್ಟಲು. ಅಷ್ಟಾಂಗ ಯೋಗದ 3ನೇ ಮೆಟ್ಟಿಲೆ ಸ್ಥಿರಂ ಸುಖಂ ಆಸನಂ. ಇದೀಗ ವೇದಿಕೆಯಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಪಟುಗಳು ವೇದಿಕೆಯಲ್ಲಿದ್ದಾರೆ. ಅವರಿಂದ ದೈಹಿಕ ಆರೋಗ್ಯಕ್ಕಿರುವಂತಹ ಸಣ್ಣ ಪುಟ್ಟ ಕಾಯಿಲೆಗಳಾದ ಸೊಂಟ ನೋವು, ಬೆನ್ನು ನೋವು, ಗ್ಯಾಸ್ಟ್ರಿಕ್, ಅಸಿಡಿಟಿ, ಡಯಾಬಿಟಿಕ್, ಅಲ್ಸರ್ ಇತ್ಯಾದಿ ಕಾಯಿಲೆಗಳ ನಿಯಂತ್ರಣಕ್ಕೆ ಯೋಗ ಔಷಧಕ್ಕೊಂದು ಪರ್ಯಾಯ ರಾಮಬಾಣವೂ ಹೌದು, ರೋಗ ನಿರೋಧಕ ಉಪಾಯ ಹೌದು. ಈಗ ವೈಜ್ಞಾನಿಕವಾಗಿ ದೃಢಪಟ್ಟಿದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನ್ 21 ವಿಶ್ವದಾದ್ಯಂತ ಬಹಳ ಸಂಭ್ರಮದಿಂದ ಜರುಗ್ತಾ ಇದೆ ಬಂಧುಗಳೇ. ಇಂದು ಪ್ರಪಂಚದ ಎಲ್ಲ ಜನಾಂಗದವರನ್ನು ನಮ್ಮ ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗ ಬಲವಾಗಿ ಆಕರ್ಷಿಸ್ತಾ ಇದೆ. ಈಗಾಗಲೇ ಭಾಳಷ್ಟು ವಿದೇಶಿಗರು ಸಹ ಯೋಗದ ಬಗ್ಗೆ ಮೊರೆ ಹೋಗ್ತಾ ಇದ್ದಾರೆ. ಆತ್ಮೀಯ ಬಂಧುಗಳೇ, ಇದೀಗ ವೇದಿಕೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ರೋಶನಿ ಶೆಣೈ ಅವರು 2nd ಬಿಕಾಂ ಸೈಂಟ್ ಅಲೋಸಿಯಸ್ ಕಾಲೇಜ್, ಸ್ಕಂದ ನಾವ್ಡ 9ನೇ ತರಗತಿ ವಿದ್ಯಾರ್ಥಿ, ಸುಮಾ ಶೆಟ್ಟಿ ಯೋಗ ಶಿಕ್ಷಕಿ, ಹಾಗೆ ಕಾರ್ತಿಕ್ ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಸುಭದ್ರ ರಾವ್ ಯೋಗ ಶಿಕ್ಷಕಿ. ಇವರೆಲ್ಲ ರಾಷ್ಟ್ರ ಮತ್ತು ಬೇರೆ ಬೇರೆ ರಾಜ್ಯ ಮಟ್ಟದ ಹಲವು ಯೋಗ ಸ್ಪರ್ಧೆಗಳಲ್ಲಿ ಪ್ರಶಸ್ತಿ ಪಡೆದಂಥ ವಿದ್ಯಾರ್ಥಿಗಳು. ಮತ್ತು ಯೋಗದ ಟೀಚ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಇವರು ಸಹ ಯೋಗದ ತರಬೇತಿ ಸಹ ನೀಡ್ತಾ ಇದ್ದಾರೆ ಬಂಧುಗಳೇ. ಈಗ ನೇರವಾಗಿ ಕೆಲವು ದೈನಂದಿನ ಆರೋಗ್ಯದ ರಕ್ಷಣೆಗೆ, ಆರೋಗ್ಯದ ಪಾಲನೆಗಿರುವಂತಹ ಕೆಲವು ಆಯ್ದ ಯೋಗಗಳ ಮಾಹಿತಿಯನ್ನು ಪಡೆಯೋಣ. ಯೋಗ ಪ್ರಾರಂಭ ಮಾಡುವ ಮುಂಚೆ ಆರಂಭದಲ್ಲಿ ಮನಸ್ಸನ್ನು ಒಂದೆಡೆ ಕೇಂದ್ರೀಕೃತಗೊಳಿಸುವಂತಹ ಧ್ಯಾನದ ಮೊದಲು ಒಮ್ಮೆ ಇಷ್ಟ ದೇವರ ಪ್ರಾರ್ಥನೆ ಮಾಡಲಿಕ್ಕಿದೆ ಬಂಧುಗಳೇ. ಎಲ್ಲರೂ ನಮಸ್ಕಾರ ಮುದ್ದೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುದೇವೋ ಮಹೇಶ್ವರ
ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನಂ ಮಾರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಆತ್ಮೀಯ ಬಂಧುಗಳೇ, ಆರಂಭದಲ್ಲಿ ಯೋಗ ಪ್ರದರ್ಶನ ಮಾಡುವ ಮುಂಚೆ ಮನಸ್ಸನ್ನು ಒಂದೆಡೆ ಕೇಂದ್ರೀಕೃತಗೊಳಿಸುವಂಥ ಚಿಕ್ಕ ಧ್ಯಾನ. ತೋರು ಬೆರಳು ಹೆಬ್ಬೆರಳಿನ ತುದಿ ಚಿನ್ಮುದ್ರೆ ಮಾಡ್ತಾ ಇದ್ದಾರೆ. ಬೆನ್ನು ಕುತ್ತಿಗೆ ನೇರ, ದೇಹ ಸಡಿಲ, ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಮನಸ್ಸನ್ನು ಒಂದೆಡೆ ಕೇಂದ್ರೀಕೃತಗೊಳಿಸುವಂತಹ ಧ್ಯಾನ. ಧ್ಯಾನ ಎಂದರೆ ತಲ್ಲೀನತೆ, ಸ್ವಪರಿಚಯ ಕಲೆ, ತನ್ನದೇ ಪ್ರತಿಬಿಂಬ, ತನ್ನ ಆಂತರ್ಯಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿಕೊಳ್ಳುವ ಸಾಧನವೇ ಧ್ಯಾನ. ಧ್ಯಾನ ಎಂಬ ಶಬ್ದ ಲ್ಯಾಟಿನ್ ಭಾಷೆಯ ಮೆಡಿರೆ, ಶಾಂತಿಗಾಗಿ ಧ್ಯಾನ ಮಾಡಿ, ಮನಸ್ಸಿನ ನಿರ್ಮಲತೆಗಾಗಿ ಧ್ಯಾನ ಮಾಡಿ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ, ಮನುಷ್ಯನ ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ. ನಾವು ಹೇಳಿದಂತೆ ನಮ್ಮ ಮನಸ್ಸು ಕೇಳಬೇಕಾದರೆ ಧ್ಯಾನ, ಭಜನೆ, ಸತ್ಸಂಗ, ಆಧ್ಯಾತ್ಮಿಕ ಚಿಂತನೆ, ದೇವಾಲಯಕ್ಕೆ ಹೋಗುವುದು, ಸಜ್ಜನ ಸವಾಸ ಇತ್ಯಾದಿ ಯೋಗ, ಪ್ರಾಣಾಯಾಮ, ಮುದ್ರೆ ಮಾಡುವುದರಿಂದ ಮನಸ್ಸು ಬಲು ಬೇಗನೆ ಪ್ರಫುಲ್ಲಗೊಳ್ಳುತ್ತದೆ. ಮನಸ್ಸು ನೆಮ್ಮದಿ, ಶಾಂತಿ. ಇದೀಗ ವಿದ್ಯಾರ್ಥಿಗಳು ಯೋಗ ಪ್ರದರ್ಶನ ಮಾಡುವ ಮುಂಚೆ ಆರಂಭದಲ್ಲಿ ಧ್ಯಾನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಮನಸ್ಸನ್ನು ಒಂದೆಡೆ ಕೇಂದ್ರೀಕೃತಗೊಳಿಸ್ತಾ ಇದ್ದಾರೆ. ಇಲ್ಲಿ ಈಗ ನೆಕ್ಸ್ಟ್ ನಾವು ಮಾಡಲಿಕ್ಕಿದೆ ಕೆಲವು ಆಸನಗಳು. ಆಸನ ಎಂದರೆ ದೇಹದ ನಿಲುಮೆ ಆಗಿದೆ, ಸುಖಕರವಾದ ಸ್ಥಿರವಾದ ಶರೀರದ ವಿವಿಧ ಭಂಗಿಗಳಾಗಿದೆ. ಪ್ರತಿಯೊಂದನ್ನು ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ಉಸಿರಿನ ಗತಿಯೊಂದಿಗೆ ಮಾಡಬೇಕು. ಯೋಗ ಸರ್ಕಸ್ ಅಲ್ಲ, ಮ್ಯಾಜಿಕ್ ಅಲ್ಲ, ಜೀವಾತ್ಮ ಪರಮಾತ್ಮ ಐಕ್ಯ ಅವಸ್ಥಾ ಯೋಗ ಅಂತ ಶಾಂಡಿಲ್ಯ ಉಪನಿಷತ್ತಲ್ಲಿ ತಿಳಿಸಿದೆ. ಬಂಧುಗಳೇ, ಇದೀಗೆಲ್ಲ ತಾವೆಲ್ಲ ಕಾತರದಿಂದ ನಮ್ಮ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಧ್ಯಾನದ ಮೂಲಕ ತಲ್ಲೀನತೆ, ಏಕಾಗ್ರತೆಯನ್ನು ಸಾಧಿಸ್ತಾ ಇದ್ದಾರೆ. ಇನ್ನೀಗ ನೇರವಾಗಿ ಈಗಾಗಲೇ ಅದಕ್ಕೆ ಬೇಕಾಗುವಂತಹ ಯೋಗ ಮಾಡುವ ಮುಂಚೆ ವಾರ್ಮ್ ಅಪ್ ಎಕ್ಸಸೈಸ್ ಅದೆಲ್ಲ ಮಾಡಿ ಆಗಿದೆ. ನೇರವಾಗಿ ಕೆಲವು ಕ್ಲಿಷ್ಟಕರ ಕಠಿಣ ಆಸನಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ನಾನು ಒಂದೊಂದೇ ಯೋಗದ ಗುಚ್ಛವನ್ನು ಹೇಳ್ತೇನೆ. ಇದೀಗ ಯೋಗ ಗುಚ್ಛ 1. ರೋಶನಿ ಶನೈವರಿಂದ ಭುಜಪೀಡಾಸನ, ಭುಜಗಳ ಸೆಳೆತ, ಸೊಂಟ ನೋವು ಇತ್ಯಾದಿ ಕಡಿಮೆ ಆಗಲಿಕ್ಕೆ. ಸ್ಕಂದ ಇವರಿಂದ ಗರ್ಭ ಪಿಂಡಾಸನ, ಹೇಗೆ ಗರ್ಭದಲ್ಲಿ ಮಗು ಯಾವ ರೀತಿ ಇರುತ್ತೆ ಆ ಒಂದು ಭಂಗಿಯನ್ನು ಹೋಲುವಂಥ ಭಂಗಿ. ಅದರಲ್ಲಿ ವಿಶೇಷವಾಗಿ ಕಿಬ್ಬೊಟ್ಟೆ ಭಾಗಕ್ಕೆ ಬಹಳಷ್ಟು ವ್ಯಾಯಾಮ ಒದಗಿ ಬರ್ತದೆ. ಸುಮಾ ಶೆಟ್ಟಿಯವರಿಂದ ಬಕಾಸನ, ಬಕಪಕ್ಷಿ ಮೀನನ್ನು ಹುಡುಕುವಂಥ ಭಂಗಿ ಬಕಾಸನ. ಕಾರ್ತಿಕ್ಯವರಿಂದ ಕಂದಾಸನ, ವಿಶೇಷವಾಗಿ ವಿಶಿಷ್ಟವಾದಂಥ ಭಂಗಿ, ಮನಸ್ಸನ್ನು ದೇಹವನ್ನು ಸ್ಥಿರತೆ ಸಾಕಿರುವಂಥ ಕಂದಾಸನ. ಸುಭದ್ರ ಇವರಿಂದ ಪರಿವೃತ್ತ ಜಾನ್ಶಿರ್ಷಾಸನ ಆರಂಭ. ಬಂಧುಗಳೇ, ದೈಹಿಕ ಆರೋಗ್ಯ, ಚಿತ್ತ ಶಾಂತಿಗೆ ಪತಂಜಲಿ ಋಷಿಮುನಿಗಳು ತಿಳಿಸಿದ ಯೋಗ ಬಹಳ ಸಹಕಾರಿಯಾಗ್ತದೆ. ಈಗ ಸ್ಕಂದ ಇವರಿಂದ ಗರ್ಭಪಿಂಡಾಸನ, ಆಮೇಲೆ ರೋಶನಿ ಶನಿ ಇವರಿಂದ ಭುಜಪೀಡಾಸನ, ಹಾಗೆ ಪರಿವೃತ್ತ ಜಾನ್ಶಿರ್ಷಾಸನ ಸೈಡ್ ಪಾಶ್ಚರ್, ಫೇಸ್ ಈ ಕಡೆ ಸುಭದ್ರ. ನೋಡಿ, ಇಲ್ಲಿ ಬಕಪಕ್ಷಿ ಮೀನನ್ನು ಹುಡುಕುವಂಥ ಭಂಗಿ ಬಕಾಸನ, ಹಾಗೆ ಕಂದಾಸನ, ವಿಶಿಷ್ಟವಾದಂಥ ಭಂಗಿಯನ್ನು ತಮ್ಮ ಮುಂದೆ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸ್ತಾ ಇದ್ದಾರೆ. ರಿಲ್ಯಾಕ್ಸ್, ವಿಶ್ರಾಂತಿ. ಅತ್ಯಂತ ಕಠಿಣ ಸಾಧನೆಯಿಂದ ಸಾಧಿಸಿದಂಥ ಭಂಗಿಗಳಾಗಿದೆ. ಬಂಧುಗಳೇ, ಯೋಗ ಎನ್ನುವ ಪದ ಸಂಸ್ಕೃತ ಮೂಲಧಾತುವಾದ ಯುಜ್ ಎನ್ನುವುದರಿಂದ ಬಂದಿದೆ. ಕೂಡಿಸು, ಜೋಡಿಸು, ಸೇರಿಸು, ಒಂದಾಗಿಸು, ಐಕ್ಯಗೊಳಿಸು ಎನ್ನುವ ಅರ್ಥಗಳನ್ನು ಕೊಡ್ತದೆ. ಯೋಗಕ್ಕೆ ನಮ್ಮ ಹಿರಿಯರು, ಋಷಿಮುನಿಗಳು, ಅವಧೂತರು ಭಾಳಷ್ಟು ಕೊಟೇಶನ್ಸ್, ವ್ಯಾಖ್ಯಾನ ಹೇಳಿದ್ದಾರೆ. ಮನಸ್ಸನ್ನು ಶಿಸ್ತಿಗೆ ಒಳಪಡಿಸುವುದೇ ಯೋಗ, ಚಂಚಲವಾದ ಮನಸ್ಸನ್ನು ಒಂದೆಡೆ ನಿಲ್ಲಿಸುವುದೇ ಯೋಗ, ನೋವು ಮತ್ತು ದುಃಖಗಳ ಸ್ಪರ್ಶದಿಂದ ಬಿಡುಗಡೆಯಾಗುವುದೇ ಯೋಗ. ಅಂತಹ ನೋವು ಮತ್ತು ದುಃಖಗಳ ಸ್ಪರ್ಶದಿಂದ ಬಿಡುಗಡೆಯಾಗುವಂತಹ ಯೋಗ ಗುಚ್ಛ 2. ರೋಶನಿ ಶನಿ ಇವರಿಂದ ಪಾರ್ಶ್ವಬಕಾಸನ, ಸ್ಕಂದ ಇವರಿಂದ ಪದ್ಮಮಯೂರಾಸನ, ಸುಮಾ ಶೆಟ್ಟಿಯವರಿಂದ ಹನುಮಾನಾಸಲಿ ಜಾನ್ಶಿರ್ಷಾಸನ, ಕಾರ್ತಿಕ್ಯವರಿಂದ ಪಿಂಚಮಯೂರಾಸನ, ತೋಳುಗಳ ಆಧಾರದಿಂದ ಮಾಡುವಂಥದ್ದು, ಹಾಗೆ ಸುಭದ್ರ ಇವರಿಂದ ಯೋಗ ದಂಡಾಸನ ಆರಂಭ. ಬಂಧುಗಳೇ, ಇಲ್ಲಿ ಪ್ರತಿಯೊಂದು ಆಸನವನ್ನು ಶಿಸ್ತುಬದ್ಧವಾಗಿ
ಕ್ರಮವತ್ತಾಗಿ ಉಸಿರಿನ ಗತಿಯೊಂದಿಗೆ ಮಾಡಬೇಕಾಗ್ತದೆ. ಮೆಲ್ಲಗೆ ಮಾಡಿ, ನಿಧಾನಕ್ಕೆ ಶಿಸ್ತುಬದ್ಧವಾಗಿ ನೋಡಿ. ಇಲ್ಲಿ ಕಾರ್ತಿಕ್ ಅವರಿಂದ ತೋಳುಗಳ ಆಧಾರದಿಂದ ಪಿಂಚಮೈರಾಸನ, ಹಾಗೆ ಪದ್ಮಮೈರಾಸನ, ಪಾರ್ಶ್ವಪಕಾಸನ, ಯೋಗ ದಂಡಾಸನ. ವಿದ್ಯಾರ್ಥಿಗಳು ಬಂಧುಗಳು ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಮಾಡ್ಬೋದು. ಅತ್ಯಂತ ಕ್ಲಿಷ್ಟಕರವಾದಂತಹ ಕಠಿಣ ಸಾಧನೆಯಿಂದ ಸಾಧಿಸಿದ ಭಂಗಿ. ರಿಲ್ಯಾಕ್ಸ್. ಯೋಗ ಔಷಧಕ್ಕೊಂದು ಪರ್ಯಾಯ, ರಾಮ ಬಾಣವೂ ಹೌದು, ರೋಗ ನಿರೋಧಕ ಉಪಾಯ ಹೌದು. ಈಗ ಸ್ವಸ್ಥಾನಕ್ಕೆ ಬಂದು ವಜ್ರಾಸನ ಭಂಗಿಯಲ್ಲಿದ್ದಾರೆ. ಈಗ ಇವರು ಕುಳಿತ ಭಂಗಿ ವಜ್ರಾಸನ. ನಮ್ಮ ದೇಹವನ್ನು ವಜ್ರದಂತೆ ಕಾಪಾಡುವ ಭಂಗಿ ವಜ್ರಾಸನ. ಬಂಧುಗಳೇ, ಭಾಳಷ್ಟು ಮಂದಿ ಈಗ ವಯಸ್ಸಾಗ್ತಾ ಹೇಳ್ತಾರೆ, ಮರೆತು ಹೋಗ್ತದೆ, ನೆನಪಾಗ್ತಾ ಇಲ್ಲ, ಫರ್ಗೊಟನ್ಸ್. ವಿದ್ಯಾರ್ಥಿಗಳು ಪರೀಕ್ಷೆ ಬರುವಾಗ ಸಹ ಮಾಡುವಂಥ ಒಂದು ಸರಳ ಆಸನ ನಾವು ಈ ಮಧ್ಯದಲ್ಲಿ ತೋರಿಸ್ತೇವೆ. ದಯವಿಟ್ಟು ನೋಡಿ, ನಮ್ಮ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸ್ತಾರೆ ಶಶಾಂಕಾಸನ. ಈಗ ನೋಡಿ ಇದೊಂದು ಬಹಳ ಸಿಂಪಲ್, ಸಾಮಾನ್ಯ ಯಾರಿಗೂ ಮಾಡ್ಬೋದು. ಉಸಿರನ್ನು ತೆಕ್ಕೊಂಡು ಹಿಂದೆ ಬಗ್ಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗ್ತಾ ಎಲ್ಲರೂ ಒಂದೇ ಲೆಕ್ಕ. ಶಶಾಂಕಾಸನ ಇದು ನೆನಪು ಶಕ್ತಿ ಹೆಚ್ಚಾಗಲಿಕ್ಕೆ, ಮೈಗ್ರೇನ್ ಕಮ್ಮಿ ಆಗಲಿಕ್ಕೆ, ಹೊಟ್ಟೆಯ ಬೊಜ್ಜು ಕರಲಿಕ್ಕೆ, ಹಾಗೂ ಲವಲವಿಕೆ ಹಾಗೂ ಹೊಟ್ಟೆಯ ಗ್ಯಾಸ್ಟ್ರಿಕ್ ಕಮ್ಮಿ ಆಗಲಿಕ್ಕೆ. ಶಶಾಂಕ ಎಂದರೆ ಮೊಲದ ಆಕಾರ. ಇದು ಸಾಮಾನ್ಯ ಎಲ್ಲರೂ ಮಾಡ್ಬೋದು. ತುಂಬ ಹೈ BP, ಸೊಂಟ ನೋವಿದ್ದರೂ ಮಾಡೋದು ಬೇಡ. ಸಾಮಾನ್ಯ ವಿದ್ಯಾರ್ಥಿಗಳು ಪರೀಕ್ಷೆ ದಿವಸ ಸಹ ಇದು ಮಾಡ್ಬೋದು. ಕಣ್ಣಿನ ಆರೋಗ್ಯಕ್ಕೆ, ಹೇರ್ ಗ್ರೋತಿಗೆ ನೋಡಿ, ಇಲ್ಲಿ ಶಿರಸ್ಸಿಗೆ ರಕ್ತ ಸಂಚಲನ ಆಗ್ತದೆ, ನರಮಂಡಲ ಸಚೇತನ. ಇಲ್ಲಿ ಸಹಜ ಉಸಿರಾಟ ಸ್ವಲ್ಪ ಹೊತ್ತು. ಇದೆಲ್ಲ ನಿತ್ಯ ಮಾಡ್ತಾ ಇದ್ದರೆ ನಮಗೊಂಥರ ಫಿಟ್ನೆಸ್ ಬರಲಿಕ್ಕೆ ಒಳ್ಳೆಯದು. ಇಲ್ಲದ್ರೆ ಯಾವುದೋ ಪದೇ ಪದೇ ಸೊಂಟ ನೋವು, ಬೆನ್ನು ನೋವು, ಗ್ಯಾಸ್ಟ್ರಿಕ್ ಎಲ್ಲ. ಅದಕ್ಕೆ ಯೋಗ ಮಾಡೋದರಿಂದ ನಿತ್ಯ ನಿರಂತರ ಮಾಡಿದಾಗ ಸಣ್ಣ ಪುಟ್ಟ ಕಾಯಿಲೆಗಳನ್ನು ನಿಯಂತ್ರಿಸಬಹುದು. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಈ ರೀತಿ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ 1-2 ಬಾರಿ ಮಾಡಿದರೆ ಸಾಕು. ಯೋಗ ಮಾಡೋ ಮುಂಚೆ ಕೆಲವು ನಿಯಮ ನಾವು ಪಾಲಿಸಬೇಕಾಗ್ತದೆ. ಯೋಗವನ್ನು ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು, ಗುರುಮುಖೇನ ಕಲಿಬೇಕು. ಶಾಸ್ತ್ರೋಕ್ತವಾಗಿ 3 ತಿಂಗಳು 6 ತಿಂಗಳೆಲ್ಲ ಕಲಿಬೇಕಾಗ್ತದೆ. ಆಮೇಲೆ ಅದಕ್ಕೆ ಸೂಕ್ತವಾದ ಉಡುಪುಗಳು, ಶುಚೌ ದೇಶೋ ಪ್ರತಿಷ್ಠಾಪಸ್ಯ ಸ್ಥಿರಮಾನಸ ಮಾತ್ಮನ. ಶುಚಿಯಾದ ಪ್ರದೇಶದಲ್ಲಿ ಸ್ವಚ್ಛವಾದ ಗಾಳಿ ಬೆಳಕಿರುವಲ್ಲೆಲ್ಲ ಕಾರ್ಪೆಟ್ ಹಾಕಿ ನಾವು ಮಾಡಬೇಕಾಗ್ತದೆ. ಬಂಧುಗಳೇ, ಯೋಗ ಸರ್ಕಸ್ ಅಲ್ಲ, ಮ್ಯಾಜಿಕ್ ಅಲ್ಲ. ಇದೀಗ ನಾವು ಮುಂದುವರಿಸಿಕೊಂಡೇ ಹೋಗೋಣ. ಯೋಗ ಗುಚ್ಛ 3. ರೋಶನಿ ಶಣಿ ಇವರಿಂದ ಕಂದಾಸನ, ಸ್ಕಂದ ನಾವಡ ಇವರಿಂದ ಏಕಪಾದ ಶೀರ್ಷಾಸನ, ಸುಮಾ ಶೆಟ್ಟಿ ಇವರು ನಿಂತುಕೊಂಡು ಉಪವಿಷ್ಟ ಕೋಣಾಸನ, ಕಾರ್ತಿಕ್ ಅವರಿಂದ ಗಾಲವಾಸನ, ಸುಭದ್ರ ಇವರಿಂದ ಪರಿಗಾಸನ, ಸೈಡ್ ಪಾಶ್ಚ. ಎಸ್, ಆರಂಭ. ಪ್ರತಿಯೊಂದು ಆಸನವನ್ನು ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ಉಸಿರಿನ ಗತಿಯೊಂದಿಗೆ ಮಾಡಬೇಕು. ಈಗ ಅಲ್ಲಿ ಸುಮಾ ಶೆಟ್ಟಿಯವರಿಂದ ನಿಂತುಕೊಂಡು ಉಪವಿಷ್ಟ ಕೋಣಾಸನ, ಹಾಗೆ ಸುಭದ್ರವಿಂದ ಪರಿಗಾಸನ. ಅತ್ಯಂತ ಕ್ಲಿಷ್ಟಕರವಾದಂಥ ಭಂಗಿ. ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳು ಗಾಲವಾಸನ ಹಾಗೂ ಏಕಪಾದ ಶೀರ್ಷಾಸನ, ಕಂದಾಸನ ತಮ್ಮ ಮುಂದೆ ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ನೀಡ್ಬೋದು. ನಿಮಗೆ ಅವರು ಮೆಚ್ಚುಗೆಯಾಗಿದ್ದಲ್ಲಿ ನೋಡಿ, ಬಹಳ ಕಠಿಣ ಸಾಧನೆ ಕಂದ ಋಷಿಮುನಿಗಳು ಮಾಡಿಕೊಂಡಿರುವಂತಹ ಆಸನಗಳು. ರಿಲ್ಯಾಕ್ಸ್, ವಿಶ್ರಾಂತಿ. ಸ್ವಾಮಿ ನಿರಂಜನಾನಂದ ಸ್ವಾಮೀಜಿಯವರು ಒಂದು ಕಡೆ ಹೇಳ್ತಾರೆ, ನೌಡೇಸ್ ವಿ ಆರ್ ವೆರಿ ರ್ಯಾಟ್ ಟು ಫೈಂಡ್ ಔಟ್ ಹೆಲ್ದಿ ಬಾಡಿ, ವೆರಿ ಈಸಿ ಟು ಫೈಂಡ್ ಔಟ್ ಸಿಕ್ ಬಾಡಿ. ಕೆಲವರು ಹೇಳ್ತಾರೆ, ಬೆಳಿಗ್ಗೆ ಎದ್ದಗುಳ್ಳೆ ನನಗೆ ಮೂಡ್ ಸರಿ ಇಲ್ಲ, ಸೊಂಟ ನೋವಿದೆ, ಗ್ಯಾಸ್ಟ್ರಿಕ್ ಇದೆ, BP ಇದೆ, ನಾನು ಶಾಲೆಗೆ ಹೋಗೋದಿಲ್ಲ, ಆಫೀಸಿಗೆ ರಜೆ ಮಾಡ್ತಾನೆ, ಅಥವಾ ಮೆನ್ಸಸ್ ಹೊಟ್ಟೆ ನೋವಿದೆ, ಏನೋ ಸಮಸ್ಯೆ ಹೇಳ್ತಾ ಇರ್ತಾರೆ. ಈಗ ಆರೋಗ್ಯವಂತ ವ್ಯಕ್ತಿ ಹುಡುಕೋದೇ ಕಷ್ಟ ಆಗಿದೆ. ಅದಕ್ಕೆ ನಮ್ಮ ಯೋಗ, ಯಾಕೆಂದರೆ ಇದು ಹೇಗೆ ವರ್ಕೌಟ್ ಆಗ್ತದೆ ಅಂದರೆ, ನಾವು ಭಾಳಷ್ಟು ಇದನ್ನು ಸಂಶೋಧನೆ ಮಾಡಿ ಸ್ವತಃ ಪರಿಶೀಲಿಸಿ. ಯಾಕೆಂದರೆ ಯೋಗ ಮಾಡುವಾಗ ನಮ್ಮ ದೇಹದಲ್ಲಿರುವ 11 ಜಾಯಿಂಟ್ಸ್ 1008 ಪಾರ್ಟಲ್ಲಿ ಆ್ಯಕ್ಟಿವೇಟ್ ಆಗಲಿಕ್ಕೆ ಒಳ್ಳೆಯದು. ಒಳಗಿನ ಅಂಗಕ್ಕೆ ವ್ಯಾಯಾಮ, ರಕ್ತ ಪರಿಚಲನೆ ಆಗ್ತದೆ, ರಕ್ತ ಶುದ್ಧಿ ಆಗ್ತದೆ, ನರಮಂಡಲ ಸಚೇತಗೊಳ್ಳುತ್ತದೆ. ಈ ರೀತಿಯೆಲ್ಲ ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ಮಾಡಬೇಕಾಗ್ತದೆ. ಬಂಧುಗಳೇ, ಮುಂದೆ ಹೋಗೋಣ. ಯೋಗ ಗುಚ್ಛ 4. ರೋಶನಿ ಇವರಿಂದ ತಿಟ್ಟಿಬಾಸನ, ಸ್ಕಂದ ಇವರಿಂದ ಓಂಕಾರಾಸನ. ಇದು ಅತ್ಯಂತ ವಿಶಿಷ್ಟವಾದಂಥ ಭಂಗಿ, ಓಂಕಾರಾಸನ. ಹಾಗೆ ಸುಮಾ ಶೆಟ್ಟಿಯವರಿಂದ ಏಕಪಾದ ಚಕ್ರಾಸನ. ಎದೆ, ಹೃದಯ, ಶ್ವಾಸಕೋಶದ ಸಮಸ್ತ ಭಾಗಗಳು ಬಲಿಷ್ಠ ಆಗಲಿಕ್ಕೆ ಬಹಳ ಒಳ್ಳೆಯದು. ಬಂಧುಗಳೇ, ಕಾರ್ತಿಕ್ ಅವರಿಂದ ಪಾರ್ಶ್ವ ದಂಡಾಸನ, ಸುಭದ್ರ ಇವರಿಂದ ಊರ್ಧ್ವ ಧನುರಾಸನ. ಅದಕ್ಕಿಂತ ಮುಂಚೆ ಕೆಲವರು ಹೇಳ್ತಾರೆ, ಕಚೇರಿಯಲ್ಲಿ ಕುತ್ತಿ ನೋವಾಗ್ತದೆ, ಸೊಂಟ ನೋವಾಗ್ತದೆ, ಅಥವಾ ಭುಜಗಳ ಸೆಳೆತ. ಈಗ ಭಾಳಷ್ಟು ಮಂದಿ ಹೇಳ್ತಾರೆ ಭುಜಗಳ ಸೆಳೆತ.
ಅದಕ್ಕೆ ಒಂದು ಸಣ್ಣ ಟಿಪ್ಸ್ ಈ ಸಂದರ್ಭದಲ್ಲಿ ಹೇಳ್ತೀವಿ ನೋಡಿ. ಪರಸ್ಪರ ಎರಡೂ ಕೈಗಳನ್ನು ಹೆಣಿಬೇಕು, ನಮ್ಮ ವಿದ್ಯಾರ್ಥಿಗಳು ಮಾಡಿ ತೋರಿಸ್ತಾರೆ. ಆಮೇಲೆ ಕೈಯನ್ನು ತಿರುಗಿಸಬೇಕು, ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಎರಡು ಕೈಯನ್ನು ಮೇಲೆ ಮಾಡಬೇಕು ನೋಡಿ. ಈ ರೀತಿ ಯಾರಿಗೆ ಕುತ್ತಿಗೆ ನೋವಾಗ್ತದೆ, ಸ್ಪಾಂಡಿಲೈಟ್ ಆಗ್ತದೆ, ಭುಜಗಳ ಸೆಳೆತ ಇದೆ, ಇದು ವಜ್ರಾಸನಲ್ಲಿ ವಿನ್ಯಾಸ ಅಂತ ಹೇಳ್ತೇವೆ. ಎಕ್ಸೇಲ್, ಕಮ್ ಬ್ಯಾಕ್, ಇನ್ನೊಮ್ಮೆ ನೋಡಿ. ಇದೆಲ್ಲ ಸಿಂಪಲ್ ಟೆಕ್ನಿಕ್. ಯಾರು ಕಚೇರಿಯಲ್ಲಿ ತುಂಬ ಹೊತ್ತು ಕೆಲಸ ಮಾಡ್ತಾ ಇದ್ದಾರೆ, ಬೆಳಿಗ್ಗೆಯಿಂದ ಸಂಜೆವರೆಗೆ 2 ಗಂಟೆ ಒಮ್ಮೆ ಇದನ್ನು ಮಾಡಬೇಕು. ಇನ್ಹೇಲ್, ರೈಟ್ ದ ಬೋತ್ ಹ್ಯಾಂಡ್ಸ್. ಇದು ಕುರ್ಚಿಯಲ್ಲಿ ಕೂತು ಮಾಡ್ಬೋದು. ದಿವಸಕ್ಕೊಂದು 2 ಬಾರಿ 3 ಬಾರಿ ಮಾಡಿದಾಗ ತೋಳುಗಳು, ನಮ್ಮ ಎಲ್ಬೋ ಇದೆಲ್ಲ ಬಲಿಷ್ಠ ಆಗಲಿಕ್ಕೆ ಭಾಳ ಒಳ್ಳೆಯದು. ಆಮೇಲೆ ಕುತ್ತಿಗೆ ನೋವು, ಭುಜಗಳ ಸೆಳೆತ ಕಡಿಮೆ ಆಗಲಿಕ್ಕೆ ರಿಲ್ಯಾಕ್ಸ್. ಅದರೊಂದಿಗೆ ಶೋಲ್ಡರ್ಸ್ ರೊಟೇಷನ್, ಭುಜಗಳ ವ್ಯಾಯಾಮ. ಯಾಕೆಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ಕಚೇರಿಯಲ್ಲಿ ಕೆಲಸ ಮಾಡುವವರ ಸಂಖ್ಯೆ ತುಂಬ ಹೊತ್ತು ಕುಳಿತು, ಈಗ ಎರಡೂ ಕೈಯನ್ನು ನೇರವಾಗಿಸಿ ಭುಜಗಳ ವ್ಯಾಯಾಮ ನಮ್ಮ ವಿದ್ಯಾರ್ಥಿಗಳು. ಇದೆಲ್ಲ ಸಣ್ಣ ಸಣ್ಣ ಟಿಪ್ಸು ನೀವು ಮನೆಯಲ್ಲಿ ಬೇಕಾದ್ರೆ ಮಾಡಿಕೊಳ್ಬೋದು. ಕೀಪ್ ಆನ್ ದ ಶೋಲ್ಡರ್ಸ್, ರೊಟೇಟ್ ದ ಶೋಲ್ಡರ್ಸ್ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್. ಇದು ಇರುವ ವ್ಯವಸ್ಥೆಯಲ್ಲಿ ಈಗ ಮನೆಯಲ್ಲಿ ವಯಸ್ಸಾದವರಿದ್ದಾರೆ, ಅವರಿಗೆಲ್ಲ ಇದು ಮಾಡ್ಬೋದು. ಇದೆಲ್ಲ ಮಾಡ್ತಾ ಇದ್ದಾಗ ನಮ್ಮ ಭುಜಗಳ ಸೆಳೆತ, ಕುತ್ತಿಗೆ ನೋವು ಇತ್ಯಾದಿ ಕಡಿಮೆ ಆಗಲಿಕ್ಕೆ ಬಹಳ ಸಣ್ಣ ಲಘು ಟಿಪ್ಸ್ಗಳು. ಎಲ್ಲ ಸಮಸ್ಯೆ ಇದ್ದವರು ಮಾಡಬೇಕು, ಯಾಕೆಂದರೆ ತುಂಬ ಒಳ್ಳೆಯದಾಗ್ತದೆ. ಬೆಳಿಗ್ಗಿಂದ ಸಂಜೆವರೆಗೆ ಕಂಪ್ಯೂಟರಲ್ಲಿ ಕೆಲಸ ಮಾಡೋರಿಗೆ ಶೋಲ್ಡರ್ಸ್ ರೊಟೇಷನ್ ಒಮ್ಮೆ ಮಾಡುವಾಗ 3 ಬಾರಿ 6 ಬಾರಿ ನಾರ್ಮಲ್ ಬ್ರೀತ್, ರಿಲ್ಯಾಕ್ಸ್. ಹಾಗೆ ಎಲ್ಬೋ ಮೂಮೆಂಟ್, ಈಗ ಟೆನ್ನಿಸ್ ಎಲ್ಬೋ ಅಂತ ಇದೆ, ಮಂಡಿ ಎಲ್ಬೋ ನೋವಾಗಲಿ ನೋಡಿ. ಇನ್ಹೇಲ್, ಈ ರೀತಿ ಎರಡು ಕೈಯನ್ನು ತರುವುದು. ಎಕ್ಸೇಲ್, ಒಟ್ಟಿಗೆ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್ ನೋಡಿ. ಇಷ್ಟು ಸಣ್ಣ ಟಿಪ್ಸ್ಗಳು ಬಂಧುಗಳೇ. ಯಾರಿಗೆ ಯಾವುದು ನೋಡು ಇಲ್ಲಿ ಕುತ್ತಿ ನೋವಾಗ್ತದೆ, ಭುಜ ಸೆಳೆತ ಇದೆ, ಇಂಥದ್ದೆಲ್ಲ ಮಾಡಿದರೆ ತುಂಬ ಸುಲಭ ಸರಳವಾಗ್ತದೆ ಬಂಧುಗಳೇ. ಇನ್ನೊಮ್ಮೆ ಅದರ ಯೋಗ ಗುಚ್ಛ 4 ಇನ್ನೊಮ್ಮೆ ನೋಡೋಣ. ರೋಶನಿ ಶೆಣಿಯವರಿಂದ ಟಿಟಿಬಾಸನ, ಸ್ಕಂದ ಇವರ ಓಂಕಾರಾಸನ, ಸುಮಾ ಶೆಟ್ಟಿಯವರಿಂದ ಏಕಪಾದ ಚಕ್ರಾಸನ, ಕಾರ್ತಿಕ್ ಅವರಿಂದ ಪಾರ್ಶ್ವ ಭುಜ ಪೀಡಾಸನ, ಭುಜದಂಡಾಸನ, ಆಮೇಲೆ ಸುಭದ್ರ ಇವರಿಂದ ಊರ್ಧ್ವ ಧನುರಾಸನ. ಆರಂಭ. ವಸಿಷ್ಠ ಮಹರ್ಷಿಗಳು ತನ್ನ ಯೋಗ ವಾಸಿಷ್ಠ ಗ್ರಂಥದಲ್ಲಿ ಮನಃ ಪ್ರಶಮನೋಪಾಯ ಯೋಗ ಇತ್ಯಭಿಧೀಯತೆ, ಮನಸ್ಸನ್ನು ಪ್ರಶಾಂತಗೊಳಿಸುವ ಕ್ರಮಬದ್ಧ ಉಪಾಯವೇ ಯೋಗ. ಈಗ ಅತ್ಯಂತ ಕ್ಲಿಷ್ಟಕರವಾದಂಥ ಭಂಗಿ ಸ್ಕಂದ ಇವರ ಓಂಕಾರಾಸನ, ಹಾಗೆ ವಿಶೇಷವಾಗಿ ಟಿಟ್ಟಿಬಾಸನ, ಊರ್ಧ್ವಧನುರಾಸನ, ಹಾಗೆ ವಿಶೇಷವಾಗಿ ಕಾರ್ತಿಕವರಿಂದ ಪಾರ್ಶ್ವ ಭುಜದಂಡಾಸನ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ, ರಿಲ್ಯಾಕ್ಸ್, ವಿಶ್ರಾಂತಿ. ಗಮನಿಸಿ ಬಂಧುಗಳೇ, ಅತ್ಯಂತ ಕ್ಲಿಷ್ಟಕರವಾದ ಭಂಗಿಗಳು ನಿತ್ಯ ಮಾಡ್ತಾ ಇದ್ದಾಗ ನಮ್ಮ ದೇಹ ಬೇಕಾದಾಗೆ ಬೆಂಡ್ ಆಗಲಿಕ್ಕೆ ಸುಲಭ ಆಗ್ತದೆ. ಆದರೆ ಆರಂಭದಲ್ಲಿ ಕೆಲವು ಸರಳ ಯೋಗಾಸನಗಳನ್ನು ಮಾಡಬೇಕು. ಈಗ ಇನ್ನೊಂದು ಮಂಡಿ ಉರಿ ಅರ್ಧ ಉಷ್ಟ್ರಾಸನ, ಪಾರ್ಶ್ವಕ್ಕೆ ತೋರಿಸ್ತಾರೆ ಎಲ್ಲರೂ. ಆ ವಿದ್ಯಾರ್ಥಿಗಳು ಆ ಕಡೆ ಮುಖ ಮಾಡ್ತಾರೆ, ಫೇಸ್ ಟು ದ್ಯಾಟ್ ಸೈಡ್. ಗೂನುಬೆನ್ನು ಪರಿಹಾರಕ್ಕೆ ಇದೆಲ್ಲ ನಿಮಗೂ ಸಹ ಮಾಡ್ಬೋದು. ಒಮ್ಮೆ ನೋಡಿದರೆ ಅಸ್ತಮಾ ಸಮಸ್ಯೆ ನಿಯಂತ್ರಣ, ಆ ಕೊರೋನಾ ವೈರಸ್ ಎಲ್ಲ ಮಲ್ಟಿಪ್ಲೈ ಆಗದಿರಲಿಕ್ಕೆ ಸೊಂಟದ ಹಿಂಭಾಗಕ್ಕೆ 2 ಕೈಗಳು, ಸೊಂಟದ ಹಿಂಭಾಗಕ್ಕೆ 2 ಕೈಗಳು, ಕಾಲುಗಳಲ್ಲಿ ಅಂತರ. ಯಾರಿಗೆ ಅಸ್ತಮಾ ಇದೆ, ಗೂನು ಬೆನ್ನಿ ಇದೆ ನೋಡಿ, ಬಗ್ಗಿ ಬಗ್ಗಿ ಬೆಂಡಾಗಿ ಹೋಗ್ತದೆ, ಹಾಗೆ ಥೈರಾಯ್ಡ್ ಗ್ರಂಥಿ ಆರೋಗ್ಯ ವರ್ಧನೆಗೆ ಅರ್ಧ ಉಷ್ಟ್ರಾಸನ. ಇನ್ಹೇಲ್, ಬೆಂಡ್ ಬ್ಯಾಕ್ವರ್ಡ್, ಹೆಡ್ ಆ್ಯಂಡ್ ನೆಕ್ ಹ್ಯಾಂಗಿಂಗ್. ಇದು ಹಾರ್ಟ್ ಪ್ರಾಬ್ಲಮ್ ಇದ್ದವರು ಮಾಡಲಿಕ್ಕಿಲ್ಲ, ಕುತ್ತಿಗೆ ನೋವು ಇದ್ದವರು ಬೇಡ. ಎಕ್ಸೇಲ್ ನೋಡಿ, ಎಷ್ಟು ಚಂದ ಬಾಗ್ತಾ ಇದ್ದಾರೆ, ದಯವಿಟ್ಟು ಗಮನಿಸಿ. ಇದು ತುಂಬ ಸಿಂಪಲ್. ಕಾರ್ಪೆಟ್ ಹಾಕಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಲಮೂತ್ರ ಕೋಶ ಬರಿದು ಮಾಡಿ 1 ಲೋಟ ನೀರೆಲ್ಲ ಕುಡಿದು ಮಾಡಬೇಕು. ಇನ್ಹೇಲ್, ಬೆಂಡ್ ಬ್ಯಾಕ್ವರ್ಡ್, ಎಕ್ಸೇಲ್, ಕಮ್ ಬ್ಯಾಕ್. ಇನ್ನೊಮ್ಮೆ ನೋಡಿ ಗಮನಿಸಿ. ಒಂದು 2 ಬಾರಿ 3 ಬಾರಿ ಮಾಡುವಾಗ ನಮ್ಮ ಬಲಹೀನ ಬೆನ್ನು ಬಲಿಷ್ಠ ಆಗ್ತದೆ. ಈ ವಯಸ್ಸಾಗ್ತಾ ಹೋದಾಗೆ ಬೆನ್ನು ವೀಕ್ ಆಗಬಾರ್ದು. ಬೆನ್ನು ವೀಕ್ ಆದರೆ ಮುದುಕ ಅಂತ ಹೇಳ್ತಾರೆ. ಆ ಬೆನ್ನು ಬಲಿಷ್ಠಗೊಳ್ಳಿಕ್ಕೆ ಈ ಆಸನ. ಇನ್ಹೇಲ್, ಬೆಂಡ್ ಬ್ಯಾಕ್ವರ್ಡ್, ಥಮ್ ಟು ಥಮ್, ರೋಶನಿ. ಎಕ್ಸೇಲ್, ಕಮ್ ಬ್ಯಾಕ್, ರಿಲ್ಯಾಕ್ಸ್. ಎಸ್, ವಜ್ರಾಸನ. ಕೊನೆಯ ಘಟ್ಟಕ್ಕೆಲ್ಲ ಬರೋಣ ಬಂಧುಗಳೇ. ಯೋಗ ಗುಚ್ಛ 5. ರೋಶನಿ ಶಣೆ ಇವರಿಂದ ಕೃಷ್ಣಾಸನ, ಸ್ಕಂದ ಇವರಿಂದ ದ್ವಿಪಾದ ಶೀರ್ಷಾಸನ, ಸುಮಾ ಶೆಟ್ಟಿಯವರಿಂದ ದ್ವಿಹಸ್ತ ಭುಜಾಸನ, ಕಾರ್ತಿಕ್ ಅವರಿಂದ ಅಷ್ಟವಕ್ರಾಸನ, ಸುಭದ್ರ ಇವರಿಂದ ರಾಜ ಕಪೋತಾಸನ. ಇದನ್ನೆಲ್ಲ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಗುರುಮುಖೇನ ಕಲಿತು ಮಾಡಬೇಕು. ಆರಂಭ.
ಗಮನಿಸಿ ಬಂಧುಗಳೇ, ಈಗ ರೋಶನಿ ಶನಿವರಿಂದ ಕೃಷ್ಣಾಸನ, ಭಗವಂತನಾದ ವಾಸುದೇವನ ಹೆಸರನ್ನು ಈ ಆಸನಕ್ಕೆ ಸಮತ್ವಂ ಯೋಗ ಉಚ್ಯತೆ, ಸಮಸ್ಥಿತಿಯನ್ನು ಸಾಧಿಸುವುದೇ ಯೋಗ. ನೋಡಿ, ಕೃಷ್ಣಾಸನ, ಸ್ಕಂದ ಇವರ ದ್ವಿಪಾದ ಶೀರ್ಷಾಸನ, ಅಷ್ಟವಕ್ರಾಸನ, ಭುಜಪೀಡಾಸನ, ಸುಭದ್ರ ಇವರ ಏಕಪಾದ ರಾಜಕಪೋಸ, ಅತ್ಯಂತ ಕೃಷ್ಣಕರವಾದಂಥ ಭಂಗಿ, ಕಠಿಣ ಸಾಧನೆಯಿಂದ ಸಾಧಿಸೋ ಭಂಗಿ, ವಿಶಿಷ್ಟವಾದಂಥ ಭಂಗಿ, ತೋಳುಗಳ ಆಧಾರದಿಂದ ಮಾಡುವಂಥ ಭಂಗಿ, ಬೆನ್ನೆಲುಬು ಗಟ್ಟಿಯಾಗಲಿಕ್ಕಿರುವಂಥ ಆಸನ ಭಂಗಿ. ರಿಲ್ಯಾಕ್ಸ್, ವಿಶ್ರಾಂತಿ. ಸ್ವಸ್ಥಾನಕ್ಕೆ ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಈಗ ಅವರು ವಜ್ರಾಸನ. ಇನ್ನು ಕೆಲವರು ಹೇಳ್ತಾರೆ, ವಯಸ್ಸಾದವರು ಹೇಳ್ತಾರೆ, ನನಗೆ ನಿಮ್ಮ ಯೋಗ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಅವರಿಗೆ ಒಂದು 2-3 ಸಣ್ಣ ಟಿಪ್ಸ್. ಬೆಳಿಗ್ಗೆದ್ದ ಕೂಡಲೇ ಮಲಗಿಕೊಂಡು 0 ಬರೆಯೋದು ನಮ್ಮ ವಿದ್ಯಾರ್ಥಿಗಳು ತೋರಿಸ್ತಾರೆ. ಕಾರ್ತಿಕ್ ಕಡೆ ಕಾಲು, ನೀವು ಸ್ಕಂದ ಮಾಡಿ 0 ಬರೆಯೋದು. ಮಲಗಿ ಮಲಗಿ ದಯವಿಟ್ಟು ವಾಚ್ ಮಾಡಿ. ಒಂದಿಷ್ಟು ಸಣ್ಣ ಟಿಪ್ಸ್ಗಳು ಇದು ಮಾಡಿ ಮತ್ತೆ ನೆಕ್ಸ್ಟ್ ಹಂತಕ್ಕೆ ಹೋಗೋಣ. ಭಾಳಷ್ಟು ಮಂದಿ ಹೇಳ್ತಾರೆ, ನನಗೆ ಸೊಂಟ ನಿಮ್ಮ ಯೋಗ ಹೇಗೆ ಮಾಡಲಿಕ್ಕಾಗ್ತದೆ, ಇದೆಲ್ಲ ಮಾಡಲಿಕ್ಕಾಗ್ತದ? ಕಷ್ಟ. ಬೆಳಿಗ್ಗೆದ್ದ ಕೂಡಲೇ ಯಾರಿಗೆ ಒಬೆಸಿಟಿ ಇದೆ, ಯಾರಿಗೆ ಸೊಂಟ ನೋವಿದೆ, ಯಾರಿಗೆ BP ಇದೆ, ಯಾರಿಗೆ ಡಯಾಬಿಟಿಕ್ ಇದೆ ಅಂಥವ್ರು ಕೊನೆ ಪಕ್ಷ ಬೆಳಿಗ್ಗೆದ್ದ ಕೂಡಲೇ ಬ್ರಷ್ ಮಾಡಿ ವಾಶ್ರೂಮಿಗೆಲ್ಲ ಹೋಗಿ ಬಂದು 1 ಲೋಟ ನೀರು ಕುಡಿದು ಪುನಃ ಮಲಗಿಕೊಂಡು ಒಂದೊಂದು ಕಾಲಲ್ಲಿ 0 ಬರಿಬೇಕು. ನೋಡಿ, ಮೇಕಿಂಗ್ ಎ 0 ಇನ್ ಸಿಂಗಲ್ ಲೆಗ್ ಆರಂಭ. 0 ಬರೆಯೋ ವ್ಯಾಯಾಮ. ದೊಡ್ಡ 0 ಬರೆದರೆ ಮಾರ್ಕು ಜಾಸ್ತಿ. ಕಾಲಿನ ಥೈಸ್ ಫ್ಯಾಟ್ ಬರ್ನ್ ಆಗಲಿಕ್ಕೆ, ಸೊಂಟದ ಹೊಟ್ಟೆಯ ಕೊಬ್ಬು ಕೆರಲಿಕ್ಕೆ, ಸೊಂಟ ನೋವು ಬೆನ್ನು ಕಮ್ಮಿ ಆಗಲಿಕ್ಕೆ. ನೋಡಿ, ಇದೆಲ್ಲ ಬಹಳ ಸುಲಭ ಸರಳ ವಿಧಾನಗಳು. ಯಾರಿಗೆ ಸೊಂಟ ನೋವಿದೆ, ಯಾರಿಗೆ ಮಂಡಿ ನೋವಿದೆ, ಕಾಲು ಬೆಂಕಿ ಬರ್ತಾ ಇದೆ, ಕಾಲು ಸೆಳೆತ ಆಗ್ತಾ ಇದೆ, ಕಾಲಿನ ಸೆಳೆತ ಇದೆ ಅಥವಾ ಥೈಸ್ ದಪ್ಪ ಇದೆ, ಬೆಳಿಗ್ಗೆದ ಗುಳ್ಳೆ 3 ಬಾರಿ ಕ್ಲಾಕ್ ಆ್ಯಂಟಿ ಕ್ಲಾಕ್ 2 ಬಾರಿ 3 ಸೆಟ್ ಮಾಡಬೇಕು. ಈಗ ಎಡಕಾಲಲ್ಲಿ ರಿಲ್ಯಾಕ್ಸ್. ಇನ್ನಷ್ಟು ಮುಂದುವರಿದ ಹಂತಗಳು. ಈ ಸೊಂಟ ನೋವು ಕಮ್ಮಿ ಆಗಲಿಕ್ಕೆ ಟ್ವಿಸ್ಟಿಂಗ್. ನೋಡಿ, ಇದು ನಿಮಗೆ ನಾಳೆ ಸಹ ಮಾಡ್ಬೋದು. ಸರಿ ಗಮನಿಸಿ, ಇನ್ನೊಮ್ಮೆ ತೋರಿಸ್ತೀವಿ. ಕಾಲುಗಳು ಜೋಡಣೆ, ಕೈ ಹತ್ತಿರ, ಬ್ರೀದಿ ನಾರ್ಮಲ್. ಒಂದೊಂದು ಕಾಲಲ್ಲಿ 0 ಬರೆಯೋದು. ಇದು ಓಲ್ಡ್ ಏಜ್ ಪೀಪಲ್, ವಯಸ್ಸಾದವರು, BP ಇದೆ, ಸೊಂಟ ನೋವಿದೆ, ಥೈಸ್ ದಪ್ಪ ಇದೆ, ಹೊಟ್ಟೆ ಬೊಜ್ಜಿ ಇದೆ, ಫ್ಯಾಟ್ ಬರ್ನ್ ಆಗ್ತಾ ಇಲ್ಲ. ನೋಡಿ, ಕಾಲಿನ ಮಲಿನ ರಕ್ತ ಹೃದಯಕ್ಕೆ ಬಂದು ರಕ್ತ ಶುದ್ಧಿ ಆಗಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್. ಸರಳ. ಕಷ್ಟ ಆಸನ ಮಾಡಲಿಕ್ಕೆ ಆಗ್ತದಾ? ಇಲ್ಲ. ರಿಲ್ಯಾಕ್ಸ್. ಇನ್ನೊಂದು ಹೇಳ್ತೀನಿ, ಯಾರಿಗೆ ಬ್ಯಾಕ್ ಪೇನ್ ಇದೆ, ಸೊಂಟ ನೋವಿಗೆ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್ ಮರ್ಕಟ್ ಆಸನ. 2 ಕೈಯನ್ನು ಅಡ್ಡ ಮಾಡಬೇಕು, 2 ಕಾಲನ್ನು ಮಡಚಬೇಕು, 2 ಕಾಲನ್ನು ಮಡಚಬೇಕು. 2 ಕಾಲು ಬಲಕ್ಕೆ ಬರುವಾಗ ತಲೆ ಎಡಕ್ಕೆ. ನೋಡಿ, ಅಲ್ಲಿ ಸ್ಕಂದ ಕಾಣ್ತಾ ಇರೋದು ಮಿಡ್ಲಲ್ಲಿ ಹುಡುಗ ನೋಡಿ 2 ಕಾಲು ಬಲಕ್ಕೆ ಬರುವಾಗ ತಲೆ ಎಡಕ್ಕೆ. ಯಾರಿಗೆ ಸೊಂಟ ನೋವಿದೆ, ಒಬೆಸಿಟಿ ಇದೆ, ಬ್ಯಾಕ್ ಪೇನಿಗೆ ರಾಮಬಾಣ. ಕೊನೆ ಪಕ್ಷ ಇಷ್ಟು ಮಾಡಿ ಸಾಕು. ಮನೆಯಲ್ಲಿ ಬೆಳಿಗ್ಗೆದ್ದು 0 ಬರೀದನ್ನು ಮಾಡೋದು. ನೀವು ಬೇಕಾದ್ರೆ ಮಾಡಿ ನೋಡಿ. 2 ವಾರ ಆಗುವಾಗ ಫ್ರೀ ಆಗ್ತದೆ. ಈ ಯಾವುದು ನೋಡಿ ಬ್ಯಾಕ್ ಪೇನ್ ಹೇಳ್ತಾರಲ್ಲ, ಅದು ಮಲಗಿ ಹೀಗೆ ಮಾಡ್ಬೋದು, ತುಂಬ ಒಳ್ಳೆಯದಾಗ್ತದೆ. ಎಸ್, ರಿಲ್ಯಾಕ್ಸ್. ಇನ್ನು ಒಂದೊಂದು ಕಾಲೆತ್ತು ಎಲ್ಲ 3 ಬಾರಿ 6 ಬಾರಿ ಬ್ರೀದಿ ನಾರ್ಮಲ್. ಇನ್ಹೇಲ್, ಲಿಫ್ಟ್ ದ ರೈಟ್ ಲೆಗ್. ನೋಡಿ, ಇದು ಸೊಂಟ ನೋವಿದ್ದವರಿಗೆ ಒಳ್ಳೆಯದು. ಕಾಲು ಸೆಳೆತ ಓಲ್ಡ್ ಏಜ್ ಪೀಪಲ್ಗೆ ಮಾಡ್ಬೋದು ಅಲ್ವಾ. ಎಕ್ಸೇಲ್, ಕಮ್ ಬ್ಯಾಕ್. ಇನ್ಹೇಲ್, ಲಿಫ್ಟ್ ದ ಲೆಫ್ಟ್ ಲೆಗ್. ನೋಡಿ, ಇದೆಲ್ಲ ಬೆಳಿಗ್ಗೆದ್ದು ಮನೆಯಲ್ಲಿ ಮಾಡಿದಾಗ ಕಾಲಿನ ಮಲಿನ ರಕ್ತ ಬರ್ತದೆ, ರಕ್ತ ಶುದ್ಧಿ ಆಗ್ತದೆ, ಕಾಲು ಸೆಳೆತ, ನರನಾಡಿಗಳೆಲ್ಲ ಬಲಿಷ್ಠಗೊಳ್ತದೆ. ಎಕ್ಸೇಲ್. ಇನ್ನು ಕೊನೆಯ ಘಟ್ಟ, ಇದು ಲಾಸ್ಟ್ ಒನ್. ಯಾರಿಗೆ ಹೊಟ್ಟೆಯ ಫ್ಯಾಟ್ ಬರ್ನ್ ಆಗಬೇಕು, ಸುಲಭ ಸರಳ ಆಸನ, ಊರ್ಧ್ವ ಪ್ರಸಾರಿತ ಪಾದಾಸನ. ದಯವಿಟ್ಟು ಗಮನಿಸಿ. ಆದರೆ ಸೊಂಟ ನೋವು BP ತುಂಬ ಇದ್ದವ್ರು ಮಾಡಬಾರ್ದು. ಇದು ಇರುವುದೇ ಫ್ಯಾಟ್ ಬರ್ನಾಗ, ಹೊಟ್ಟೆಯ ಬೊಜ್ಜು ಕರಗಲಿಕ್ಕೆ. ಕಾಲುಗಳು ಜೋಡಣೆ, ಕೈ ಹತ್ತಿರ, ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕಾಲನ್ನು 90 ಡಿಗ್ರಿ. ಇನ್ಹೇಲ್. ನೋಡಿ, ಈ ರೀತಿ 90 ಡಿಗ್ರಿ ಇದು ಇಲ್ಲಿ ಇರಬೇಕು. 1 2 3 4 5 6 ನಾರ್ಮಲ್ ಇದೆ. 7 8 9 10 ಎಕ್ಸೇಲ್. ಇದೆಲ್ಲ ಸಾಮಾನ್ಯ ಎಲ್ಲರಿಗೂ ಮಾಡೋದು. ಯಾವುದು ನೋಡ್ರಿ ಒಬೆಸಿಟಿ ಕಮ್ಮಿ ಆಗ್ತಾ ಇಲ್ಲ. ಇನ್ಹೇಲ್, ರೈಟ್ ದ ಬೋತ್ ಹ್ಯಾಂಡ್ 60 ಡಿಗ್ರಿ. ನೋಡಿ, 60 ಡಿಗ್ರಿ ಹೀಗೆ ಸಹ ಮಾಡ್ಬೋದು. ಇದು ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್ ಫಾರ್ ಇನ್ ಮೈ ಎಕ್ಸ್ಪೀರಿಯನ್ಸು ಊರ್ಧ್ವ ಪ್ರಸಾರಿತ ಪಾದಾಸನ. ರಿಲ್ಯಾಕ್ಸ್. ಎಸ್, ಇಷ್ಟು ಮಾಡಿ
ನಾವು ಸಮಾಪನ ಮಾಡೋಣ, ಮುಂದಿನ ಹಂತಕ್ಕೆ ಹೋಗೋಣ. ಇದಾಗಿ ಕಾಲಾಗಲ ಮಾಡಿ ಶವಾಸ ಮಾಡಬೇಕು. ನೋಡಿ, ನಮ್ಮ ವಿದ್ಯಾರ್ಥಿಗಳು ಯಾರಿಗೆ ಬಿ ಪಿ ಇದೆ, ಹೆಚ್ಚಿನ ರಕ್ತದ ಒತ್ತಡ ಇದೆ, ಟೆನ್ಷನ್ ಆಗ್ತದೆ, ಶವಾಸನ. ಕಾಲುಗಳು 2-2.5 ಅಡಿಯಷ್ಟು ಅಗಲ, ಕೈ ದೇಹದಿಂದ 1-1.5 ಅಡಿಯಷ್ಟು ಅಗಲ, ಶವಾಸನ. ದಣಿದ ದೇಹಕ್ಕೆ ವಿಶ್ರಾಂತಿ, ಮನಸ್ಸಿಗೆ ವಿಶ್ರಾಂತಿ, ಶವಾಸನ. ಶವಾಸನ ಅಂದರೆ ಜಸ್ಟ್ ಲೈಕ್ ವಿ ಹ್ಯಾವ್ ಟು ಆ್ಯಕ್ಟ್ ಆ್ಯಸ್ ಎ ಡೆಡ್ ಬಾಡಿ. ಶವದ ಹಾಗೆ ಅಲುಗಾಡದೆ ಮಲಗು ಭಂಗಿ ಶವಾಸನ. ಶವಾಸ ಮಾಡುವಾಗ ಮನಸ್ಸು ಕಾಮ್ ಆಗ್ತದೆ, ಕ್ವೈಟ್ ಆಗ್ತದೆ, ಚಂಚಲತೆ ನಿವಾರಣೆ ಆಗ್ತದೆ, ಮನಸ್ಸು ನಿರ್ಮಲವಾಗ್ತದೆ, ನಿಶ್ಚಿಂತೆ ಆಗ್ತದೆ, ರಿಲ್ಯಾಕ್ಸ್ ಆಗ್ತದೆ, ರಿಲೀಸ್ ಆಗ್ತದೆ. ಈಗ ಪ್ರಸಕ್ತ ಪರಿಸ್ಥಿತಿಗೆ ನನ್ನ ಅನುಭವದ ಪ್ರಕಾರ ಇದು ಬಹಳ ಅಗತ್ಯ. ನಾವು ಬೆಳಗಿಂದ ಸಂಜೆವರೆಗೆ ಟೆನ್ಷನ್ ಹೇಳ್ತೇವೆ, ಆಂಗ್ಸೈಟಿ ಹೇಳ್ತೇವೆ, ಒತ್ತಡ ಆಗ್ತದೆ. ಅಂಥವರು ದಿವಸಕ್ಕೆ 2 ಬಾರಿ 3 ಬಾರಿ ಈ ರೀತಿ ಮಲಗಿಕೊಂಡು ಶವಾಸ ಮಾಡಬೇಕು. ಯಾರಿಗೆ ಬಿ ಪಿ ಇದೆ, ಯಾರಿಗೆ ಡಯಾಬಿಟಿಕ್ ಇದೆ, ಯಾರಿಗೆ ಟೆನ್ಷನ್ ಆಗ್ತದೆ ಅಂಥವರು ಶವಾಸನ. ಜಸ್ಟ್ ಲೈಕ್ ವಿ ಹ್ಯಾವ್ ಟು ಆ್ಯಕ್ಟ್ ಆ್ಯಸ್ ಎ ಡೆಡ್ ಬಾಡಿ. ಶವದ ಹಾಗೆ ಇಲ್ಲಿ ದೇಹದ ಎಲ್ಲ ಅಂಗಾಂಗಗಳನ್ನು ನೆನೆಸಿಕೊಂಡು ಒಂದೊಂದು ನರನಾಡಿಗಳನ್ನು ಸಡಿಲಗೊಳಿಸಿ ವಿಶ್ರಾಂತಿಯ ಸಂದೇಶವನ್ನು ಕಳಿಸೋದು. ನಾವು ರಿಲ್ಯಾಕ್ಸಿಂಗ್ ಮೆಸೇಜ್ ಪಾಸ್ ಮಾಡಬೇಕು. ನಿಮಗೆ ಬೇಕಾದ್ರೆ ಟೆನ್ಷನ್ ಆದ ಕೂಡಲೇ ಕಣ್ಣು ಮುಚ್ಚಿ ಮಲಗಿ 2 ನಿಮಿಷ, 2-5-10 ನಿಮಿಷ ಮಲಗಿ ಸಾಕು. ನಿದ್ದೆ ಬರುವಾಗ ಆಗ್ತದೆ, ನಿದ್ದೆ ಮಾಡಬಾರದು. ಅದೆಲ್ಲ ಅದಕ್ಕೆ ಒಮ್ಮೆ ಗುರುಮುಖೇನ ಯೋಗದ ತರಗತಿ. ಈಗ ನಮ್ಮದು ಪ್ರಸಕ್ತ ಮಂಗಳಾದೇವಿ ರಾಮಕೃಷ್ಣ ಮಠ ಸಂಜೆ 5 ಗಂಟೆಯಿಂದ ಆಗ್ತಾಯಿದೆ. ಯಾವಾಗಲೂ ತಿಂಗಳಿಗೆ 2 ಕ್ಲಾಸ್. ಆಸಕ್ತರಲ್ಲಿ ಹೆಸರು ನೋಂದಾಯಿಸ್ಬೋದು. ಈ ರೀತಿ ಶವಾಸ ಮಾಡಿ ಏಳುವ ಕ್ರಮ ಹೀಗೆ: ಎಡಕಾಲನ್ನು ಮಡಿಸಿಕೊಂಡು ಬಲಬದಿಗೆ ತಿರುಗಬೇಕು, ಆಮೇಲೆ ಎದ್ದೇಳಬೇಕು. 68ನೇ ಕನ್ನಡ ರಾಜ್ಯೋತ್ಸವ ದಿವಸ ಪ್ರಯುಕ್ತ ಸಾರಿ ಯಾ ಬಿಕಾಸ್ ವಿ ಟ್ರಾನ್ಸ್ಲೇಟ್ ಕನ್ನಡ ಇನ್ ಮೈಂಡ್ ಆ್ಯಕ್ಚುಲಿ. ನಮಸ್ಕಾರ ಮಂಗಳೂರು. ಈ ಕನ್ನಡ ರಾಜ್ಯೋತ್ಸವ ದಿವಸ ಮಂಗಳೂರು ಸಿಟಿ ಪೊಲೀಸ್ ಒಂದು ವಾಕಥಾನ್ ಆರ್ಗನೈಸ್ ಮಾಡ್ತಾಯಿದೆ. ಈ ವಾಕಥಾನ್ ಸಾರಿ ಇಟ್ಸ್ ನಾಟ್ ಕಮ್ ನೋ ಟು ಮೇಕ್ ಎ ಕನ್ನಡ ಕ್ಯಾನ್ ಯು ಸೇ ದ ಸೇಮ್ ಕಂಟೆಂಟ್ ಕನ್ನಡ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ? ಕರ್ನಾಟಕ ರಾಜ್ಯೋತ್ಸವ ಟು ಮೇಕ್ ಎ ಕನ್ನಡ ಕ್ಯಾನ್ ಯು ಸೇ ದ ಸೇಮ್ ಕಂಟೆಂಟ್ ಕನ್ನಡ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ? ಕರ್ನಾಟಕ ರಾಜ್ಯೋತ್ಸವ ಟು ಮೇಕ್ ಎ ಕನ್ನಡ ಕ್ಯಾನ್ ಯು ಸೇ ದ ಸೇಮ್ ಕಂಟೆಂಟ್ ಕನ್ನಡ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ? ಕರ್ನಾಟಕ ರಾಜ್ಯೋತ್ಸವ ಟು ಮೇಕ್ ಎ ಕನ್ನಡ ಕ್ಯಾನ್ ಯು ಸೇ ದ ಸೇಮ್ ಕಂಟೆಂಟ್ ಕನ್ನಡ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ? ಕರ್ನಾಟಕ ರಾಜ್ಯೋತ್ಸವ ಕ್ಯಾನ್ ಯು ಸೇ ದ ಸೇಮ್ ಕಂಟೆಂಟ್ ಕನ್ನಡ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ? ಕರ್ನಾಟಕ ರಾಜ್ಯೋತ್ಸವ ಕ್ಯಾನ್ ಯು ಸೇ ದ ಸೇಮ್ ಕಂಟೆಂಟ್ ಕನ್ನಡ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ? ಕರ್ನಾಟಕ ರಾಜ್ಯೋತ್ಸವ ಕ್ಯಾನ್ ಯು ಸೇ ದ ಸೇಮ್ ಕಂಟೆಂಟ್ ಕನ್ನಡ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ? ಕರ್ನಾಟಕ ರಾಜ್ಯೋತ್ಸವ ಕ್ಯಾನ್ ಯು ಸೇ ದ ಸೇಮ್ ಕಂಟೆಂಟ್ ಕನ್ನಡ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ? ಕರ್ನಾಟಕ ರಾಜ್ಯೋತ್ಸವ ಕ್ಯಾನ್ ಯು ಸೇ ದ ಸೇಮ್ ಕಂಟೆಂಟ್ ಕನ್ನಡ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ? ಕರ್ನಾಟಕ ರಾಜ್ಯೋತ್ಸವ ಕ್ಯಾನ್ ಯು ಸೇ ದ ಸೇಮ್ ಕಂಟೆಂಟ್ ಕನ್ನಡ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ? ಕರ್ನಾಟಕ ರಾಜ್ಯೋತ್ಸವ
Can you say the same content in Kannada? ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸರ್ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ ಹಾ. ಕರ್ನಾಟಕ ಕರ್ನಾಟಕ ರಾಜ್ಯೋತ್ಸವ. Can you say the same content in Kannada? ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸರ್ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ ಹಾ. ಕರ್ನಾಟಕ ಕರ್ನಾಟಕ ರಾಜ್ಯೋತ್ಸವ. Can you say the same content in Kannada? ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸರ್ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ ಹಾ. ಕರ್ನಾಟಕ ಕರ್ನಾಟಕ ರಾಜ್ಯೋತ್ಸವ. Can you say the same content in Kannada? ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸರ್ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ ಹಾ. ಕರ್ನಾಟಕ ಕರ್ನಾಟಕ ರಾಜ್ಯೋತ್ಸವ. Can you say the same content in Kannada? ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸರ್ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ ಹಾ. ಕರ್ನಾಟಕ ಕರ್ನಾಟಕ ರಾಜ್ಯೋತ್ಸವ. Can you say the same content in Kannada? ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸರ್ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ ಹಾ. ಕರ್ನಾಟಕ ಕರ್ನಾಟಕ ರಾಜ್ಯೋತ್ಸವ. Can you say the same content in Kannada? ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸರ್ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ ಹಾ. ಕರ್ನಾಟಕ ಕರ್ನಾಟಕ ರಾಜ್ಯೋತ್ಸವ. Can you say the same content in Kannada? ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸರ್ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ ಹಾ. ಕರ್ನಾಟಕ ಕರ್ನಾಟಕ ರಾಜ್ಯೋತ್ಸವ. Can you say the same content in Kannada? ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸರ್ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ ಹಾ. ಕರ್ನಾಟಕ ಕರ್ನಾಟಕ ರಾಜ್ಯೋತ್ಸವ. Can you say the same content in Kannada? ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸರ್ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ ಹಾ. ಕರ್ನಾಟಕ ಕರ್ನಾಟಕ ರಾಜ್ಯೋತ್ಸವ. Can you say the same content in Kannada? ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸರ್ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ ಹಾ. ಕರ್ನಾಟಕ ಕರ್ನಾಟಕ ರಾಜ್ಯೋತ್ಸವ. Can you say the same content in Kannada? ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸರ್ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ ಹಾ. ಕರ್ನಾಟಕ ಕರ್ನಾಟಕ ರಾಜ್ಯೋತ್ಸವ. Can you say the same content in Kannada? ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸರ್ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ ಹಾ. ಕರ್ನಾಟಕ ಕರ್ನಾಟಕ ರಾಜ್ಯೋತ್ಸವ. Can you say the same content in Kannada? ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸರ್ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ ಹಾ. ಕರ್ನಾಟಕ ಕರ್ನಾಟಕ ರಾಜ್ಯೋತ್ಸವ. Can you say the same content in Kannada? ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸರ್ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ ಹಾ. ಕರ್ನಾಟಕ ಕರ್ನಾಟಕ ರಾಜ್ಯೋತ್ಸವ. Can you say the same content in Kannada? ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸರ್ ಪ್ರಯುಕ್ತ ನೀವು ಕನ್ನಡ ರಾಜ್ಯೋತ್ಸವ ಹೇಳಿದ್ರಲ್ವಾ ಹಾ. ಕರ್ನಾಟಕ ಕರ್ನಾಟಕ ರಾಜ್ಯೋತ್ಸವ. Can you say the same content in Kannada?
ನಮಸ್ಕಾರ ಮಂಗಳೂರು. ಈ ಭಾನುವಾರ ನಮ್ಮ ಕರ್ನಾಟಕ ರಾಜ್ಯೋತ್ಸವ ವೆಡ್ನೆಸ್ಡೇ ಸಾರಿ ಹಾಂ ಬುಧವಾರ. ಸೊ ದೆನ್ ನಾನು 1 ನವಂಬರ್ ಹೇಳ್ತೀನಿ. ಹಾಂ, ನಮಸ್ಕಾರ ಮಂಗಳೂರು. ಆನ್ 1 ನವಂಬರ್ ನಮ್ಮ ಕರ್ನಾಟಕ ರಾಜ್ಯೋತ್ಸವ ದಿವಸ ಮಂಗಳೂರು ಸಿಟಿ ಪೊಲೀಸ್ ಮಂಗಳೂರಿಗೆ ಡ್ರಗ್ಸ್ ಫ್ರೀ ಮಾಡಲಿಕ್ಕೆ ಉದ್ದೇಶದಿಂದ ಒಂದು ವಾಕಾಥಾನ್ ಹಮ್ಮಿಕೊಂಡಿದ್ದೀವಿ. ಈ ದಿವಸ ನಮ್ಮ ಜೊತೆಗೆ 120 ಇನ್ಸ್ಟಿಟ್ಯೂಟ್ಸ್ ಕೈ ಜೋಡಿಸಿದ್ದಾರೆ. ಅವ್ರ ಜೊತೆಗೆ ಒಂದು 5,000 ಜನ ಯೂತ್ಸ್ ಈ ವಾಕಾಥಾನ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ತಾವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಡೆಯೋಣ. ಲೆಟ್ಸ್ ಜಾಯ್ನ್ ಹ್ಯಾಂಡ್ಸ್ ಎಟ್ ಟೌನ್ ಹಾಲ್ ಎಟ್ 4 PM. ಧನ್ಯವಾದಗಳು. ಇನ್ನೊಂದು ಟೇಕ್ ಬೇಕಾ? ಎಸ್, ಒನ್ ಟೇಕ್ 4:30. 4:30. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ, 4 ಹೇಳಿದರೆ 4:30 ತನಕ ಬರ್ತಾರೆ. ಅದಕ್ಕೆ Okay, 4 then we can continue the same yes pattern. correct sir. 4:30 start ಮಾಡ್ಬೋದು. ಅಂಥ ಪಂಕ್ಚುವಲ್ ಜನ ಇಲ್ಲ. ಯಾಕೆ ಅವರು 4:30 ಹೇಳಿದರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ, 4 ಹೇಳಿದರೆ 4:30 ತನಕ ಬರ್ತಾರೆ. ಅದಕ್ಕೆ Okay, 4 then we can continue the same yes pattern. correct sir. 4:30 start ಮಾಡ್ಬೋದು. ಅಂಥ ಪಂಕ್ಚುವಲ್ ಜನ ಇಲ್ಲ. ಯಾಕೆ ಅವರು 4:30 ಹೇಳಿದರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ, 4 ಹೇಳಿದರೆ 4:30 ತನಕ ಬರ್ತಾರೆ. ಅದಕ್ಕೆ Okay, 4 then we can continue the same yes pattern. correct sir. 4:30 start ಮಾಡ್ಬೋದು. ಅಂಥ ಪಂಕ್ಚುವಲ್ ಜನ ಇಲ್ಲ. ಯಾಕೆ ಅವರು 4:30 ಹೇಳಿದರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ, 4 ಹೇಳಿದರೆ 4:30 ತನಕ ಬರ್ತಾರೆ. ಅದಕ್ಕೆ Okay, 4 then we can continue the same yes pattern. correct sir. 4:30 start ಮಾಡ್ಬೋದು. ಅಂಥ ಪಂಕ್ಚುವಲ್ ಜನ ಇಲ್ಲ. ಯಾಕೆ ಅವರು 4:30 ಹೇಳಿದರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ, 4 ಹೇಳಿದರೆ 4:30 ತನಕ ಬರ್ತಾರೆ. ಅದಕ್ಕೆ Okay, 4 then we can continue the same yes pattern. correct sir. 4:30 start ಮಾಡ್ಬೋದು. ಅಂಥ ಪಂಕ್ಚುವಲ್ ಜನ ಇಲ್ಲ. ಯಾಕೆ ಅವರು 4:30 ಹೇಳಿದರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ, 4 ಹೇಳಿದರೆ 4:30 ತನಕ ಬರ್ತಾರೆ. ಅದಕ್ಕೆ Okay, 4 then we can continue the same yes pattern. correct sir. 4:30 start ಮಾಡ್ಬೋದು. ಅಂಥ ಪಂಕ್ಚುವಲ್ ಜನ ಇಲ್ಲ. ಯಾಕೆ ಅವರು 4:30 ಹೇಳಿದರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ, 4 ಹೇಳಿದರೆ 4:30 ತನಕ ಬರ್ತಾರೆ. ಅದಕ್ಕೆ Okay, 4 then we can continue the same yes pattern. correct sir. 4:30 start ಮಾಡ್ಬೋದು. ಅಂಥ ಪಂಕ್ಚುವಲ್ ಜನ ಇಲ್ಲ. ಯಾಕೆ ಅವರು 4:30 ಹೇಳಿದರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ, 4 ಹೇಳಿದರೆ 4:30 ತನಕ ಬರ್ತಾರೆ. ಅದಕ್ಕೆ Okay, 4 then we can continue the same yes pattern. correct sir. 4:30 start ಮಾಡ್ಬೋದು. ಅಂಥ ಪಂಕ್ಚುವಲ್ ಜನ ಇಲ್ಲ. ಯಾಕೆ ಅವರು 4:30 ಹೇಳಿದರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ, 4 ಹೇಳಿದರೆ 4:30 ತನಕ ಬರ್ತಾರೆ. ಅದಕ್ಕೆ Okay, 4 then we can continue the same yes pattern. correct sir. 4:30 start ಮಾಡ್ಬೋದು. ಅಂಥ ಪಂಕ್ಚುವಲ್ ಜನ ಇಲ್ಲ. ಯಾಕೆ ಅವರು 4:30 ಹೇಳಿದರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ, 4 ಹೇಳಿದರೆ 4:30 ತನಕ ಬರ್ತಾರೆ. ಅದಕ್ಕೆ Okay, 4 then we can continue the same yes pattern. correct sir. 4:30 start ಮಾಡ್ಬೋದು. ಅಂಥ ಪಂಕ್ಚುವಲ್ ಜನ ಇಲ್ಲ. ಯಾಕೆ ಅವರು 4:30 ಹೇಳಿದರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ, 4 ಹೇಳಿದರೆ 4:30 ತನಕ ಬರ್ತಾರೆ. ಅದಕ್ಕೆ Okay, 4 then we can continue the same yes pattern. correct sir. 4:30 start ಮಾಡ್ಬೋದು. ಅಂಥ ಪಂಕ್ಚುವಲ್ ಜನ ಇಲ್ಲ. ಯಾಕೆ ಅವರು 4:30 ಹೇಳಿದರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ, 4 ಹೇಳಿದರೆ 4:30 ತನಕ ಬರ್ತಾರೆ. ಅದಕ್ಕೆ Okay, 4 then we can continue the same yes pattern. correct sir. 4:30 start ಮಾಡ್ಬೋದು. ಅಂಥ ಪಂಕ್ಚುವಲ್ ಜನ ಇಲ್ಲ. ಯಾಕೆ ಅವರು 4:30 ಹೇಳಿದರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ, 4 ಹೇಳಿದರೆ 4:30 ತನಕ ಬರ್ತಾರೆ. ಅದಕ್ಕೆ Okay, 4 then we can continue the same yes pattern. correct sir. 4:30 start ಮಾಡ್ಬೋದು. ಅಂಥ ಪಂಕ್ಚುವಲ್ ಜನ ಇಲ್ಲ. ಯಾಕೆ ಅವರು 4:30 ಹೇಳಿದರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ, 4 ಹೇಳಿದರೆ 4:30 ತನಕ ಬರ್ತಾರೆ. ಅದಕ್ಕೆ Okay, 4 then we can continue the same yes pattern. correct sir. 4:30 start ಮಾಡ್ಬೋದು. ಅಂಥ ಪಂಕ್ಚುವಲ್ ಜನ ಇಲ್ಲ. ಯಾಕೆ ಅವರು 4:30 ಹೇಳಿದರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ, 4 ಹೇಳಿದರೆ 4:30 ತನಕ ಬರ್ತಾರೆ. ಅದಕ್ಕೆ Okay, 4 then we can continue the same yes pattern. correct sir. 4:30 start ಮಾಡ್ಬೋದು. ಅಂಥ ಪಂಕ್ಚುವಲ್ ಜನ ಇಲ್ಲ. ಯಾಕೆ ಅವರು 4:30 ಹೇಳಿದರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ, 4 ಹೇಳಿದರೆ 4:30 ತನಕ ಬರ್ತಾರೆ. ಅದಕ್ಕೆ
ಅದಕ್ಕೆ 4 Okay, 4 then we can continue the same Yes, pattern. correct sir. 4:30 start. ಅಂತ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 Okay, 4 then we can continue the same Yes, pattern. correct sir. 4:30 start. ಅಂತ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 Okay, 4 then we can continue the same Yes, pattern. correct sir. 4:30 start. ಅಂತ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 Okay, 4 then we can continue the same Yes, pattern. correct sir. 4:30 start. ಅಂತ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 Okay, 4 then we can continue the same Yes, pattern. correct sir. 4:30 start. ಅಂತ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 Okay, 4 then we can continue the same Yes, pattern. correct sir. 4:30 start. ಅಂತ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 Okay, 4 then we can continue the same Yes, pattern. correct sir. 4:30 start. ಅಂತ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 Okay, 4 then we can continue the same Yes, pattern. correct sir. 4:30 start. ಅಂತ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 Okay, 4 then we can continue the same Yes, pattern. correct sir. 4:30 start. ಅಂತ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 Okay, 4 then we can continue the same Yes, pattern. correct sir. 4:30 start. ಅಂತ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 Okay, 4 then we can continue the same Yes, pattern. correct sir. 4:30 start. ಅಂತ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 Okay, 4 then we can continue the same Yes, pattern. correct sir. 4:30 start. ಅಂತ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 Okay, 4 then we can continue the same Yes, pattern. correct sir. 4:30 start. ಅಂತ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 Okay, 4 then we can continue the same Yes, pattern. correct sir. 4:30 start. ಅಂತ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 Okay, 4 then we can continue the same Yes, pattern. correct sir. 4:30 start. ಅಂತ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 Okay, 4 then we can continue the same Yes, pattern. correct sir. 4:30 start. ಅಂತ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 Okay, 4 then we can continue the same Yes, pattern. correct sir. 4:30 start. ಅಂತ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 Okay, 4 then we can continue the same Yes, pattern. correct sir. 4:30 start. ಅಂತ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ
4 will Okay, 4 then we can continue the same Yes, pattern. correct, sir. 4:30 sharp. ಅಂಥ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 will Okay, 4 then we can continue the same Yes, pattern. correct, sir. 4:30 sharp. ಅಂಥ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 will Okay, 4 then we can continue the same Yes, pattern. correct, sir. 4:30 sharp. ಅಂಥ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 will Okay, 4 then we can continue the same Yes, pattern. correct, sir. 4:30 sharp. ಅಂಥ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 will Okay, 4 then we can continue the same Yes, pattern. correct, sir. 4:30 sharp. ಅಂಥ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 will Okay, 4 then we can continue the same Yes, pattern. correct, sir. 4:30 sharp. ಅಂಥ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 will Okay, 4 then we can continue the same Yes, pattern. correct, sir. 4:30 sharp. ಅಂಥ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 will Okay, 4 then we can continue the same Yes, pattern. correct, sir. 4:30 sharp. ಅಂಥ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 will Okay, 4 then we can continue the same Yes, pattern. correct, sir. 4:30 sharp. ಅಂಥ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. 4 o'clock ಮಾಡೋಣ ಸರ್. ಇಲ್ಲ 4 ಹೇಳಿದ್ರೆ 4:30 ತನಕ ಬರ್ತಾರೆ. ಅದಕ್ಕೆ 4 will Okay, 4 then we can continue the same Yes, pattern. correct, sir. 4:30 sharp. ಅಂಥ ಪಂಕ್ಚುಲ್ ಜನ ಇಲ್ಲ, ಯಾಕೆ ಅವರು 4:30 ಇಳಿದ್ರೆ 4:30 ಬರ್ತಾರೆ. ಸೊ ವಿ ಆರ್ ಮೇಕಿಂಗ್ 4:30. ನಮಸ್ಕಾರ ಮಂಗಳೂರು. 68ನೇ ಕರ್ನಾಟಕ ರಾಜ್ಯೋತ್ಸವ ದಿವಸ ಮಂಗಳೂರು ಸಿಟಿ ಪೊಲೀಸ್ ಒಂದು ವಾಕಥಾನ್ ಆರ್ಗನೈಸ್ ಮಾಡ್ತಾಯಿದೆ. ಮಂಗಳೂರಿಗೆ ಡ್ರಗ್ಸ್ ಫ್ರೀ ಮಾಡಲಿಕ್ಕೆ ಉದ್ದೇಶದಿಂದ ನಮ್ಮ ಜೊತೆಗೆ ಆ ದಿವಸ ಸುಮಾರು 120 ಇನ್ಸ್ಟಿಟ್ಯೂಟ್ಸ್, ಅವ್ರ ಜೊತೆಗೆ 5,000 ಜನ ಯೂತ್ಸ್ ಈ ವಾಕಥಾನಲ್ಲಿ ಭಾಗವಹಿಸ್ತಿದ್ದಾರೆ. ತಾವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಡೆಯೋಣ. ಲೆಟ್ಸ್ ಮೀಟ್ ಎಟ್ ಟೌನ್ ಹಾಲ್ ಎಟ್ 4:30 PM. ಧನ್ಯವಾದಗಳು. ಸುಮಾರು 120 ಇನ್ಸ್ಟಿಟ್ಯೂಟ್ಸ್, ಅವ್ರ ಜೊತೆಗೆ 5,000 ಜನ ಯೂತ್ಸ್ ಈ ವಾಕಥಾನಲ್ಲಿ ಭಾಗವಹಿಸ್ತಿದ್ದಾರೆ. ತಾವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಡೆಯೋಣ. ಲೆಟ್ಸ್ ಮೀಟ್ ಎಟ್ ಟೌನ್ ಹಾಲ್ ಎಟ್ 4:30 PM. ಧನ್ಯವಾದಗಳು. ಸುಮಾರು 120 ಇನ್ಸ್ಟಿಟ್ಯೂಟ್ಸ್, ಅವ್ರ ಜೊತೆಗೆ 5,000 ಜನ ಯೂತ್ಸ್ ಈ ವಾಕಥಾನಲ್ಲಿ ಭಾಗವಹಿಸ್ತಿದ್ದಾರೆ. ತಾವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಡೆಯೋಣ. ಲೆಟ್ಸ್ ಮೀಟ್ ಎಟ್ ಟೌನ್ ಹಾಲ್ ಎಟ್ 4:30 PM. ಧನ್ಯವಾದಗಳು. ಸುಮಾರು 120 ಇನ್ಸ್ಟಿಟ್ಯೂಟ್ಸ್, ಅವ್ರ ಜೊತೆಗೆ 5,000 ಜನ ಯೂತ್ಸ್ ಈ ವಾಕಥಾನಲ್ಲಿ ಭಾಗವಹಿಸ್ತಿದ್ದಾರೆ. ತಾವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಡೆಯೋಣ. ಲೆಟ್ಸ್ ಮೀಟ್ ಎಟ್ ಟೌನ್ ಹಾಲ್ ಎಟ್ 4:30 PM. ಧನ್ಯವಾದಗಳು. ಸುಮಾರು 120 ಇನ್ಸ್ಟಿಟ್ಯೂಟ್ಸ್, ಅವ್ರ ಜೊತೆಗೆ 5,000 ಜನ ಯೂತ್ಸ್ ಈ ವಾಕಥಾನಲ್ಲಿ ಭಾಗವಹಿಸ್ತಿದ್ದಾರೆ. ತಾವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಡೆಯೋಣ. ಲೆಟ್ಸ್ ಮೀಟ್